ನಾವು ಬರೋಷ್ಟರಲ್ಲಿ ಆಲ್ರೆಡಿ ಮಮ್ಮಿ ಇಳಿದು ಲಗೇಜ್ ಎತ್ಕೊಂಡು ಬತ್ತೈತೆ. ತಿಂಡಿ ಆಯಿತು, ಎಲ್ಲ ಆಯಿತು. ಈಗ ನಮ್ಮೂರಿಗೆ ಹೋಗ್ತಾ ಇದ್ದೀವಿ. Welcome back to our YouTube channel. Hello everyone. ಇವಾಗ ನಾವು ರೈಲ್ವೆ ಸ್ಟೇಷನ್ ಹೋಗ್ತಿದ್ದೀವಿ. ಹಾಗೆ ಕಾರ್ ಕೊಡ್ತೀವಿ ನಾವು. ಸೊ ಮಮ್ಮಿ ಇವತ್ತಿಗೆ ಊರಿಗೆ ಹೋಗಿ 10 days ಆಯಿತು ವರ್ಕ್ ಮೇಲೆ. ಸೊ ಇವತ್ತು ಪಿಕ್ ಮಾಡೋಕ್ಕೆ ಅಂತ ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ ಮಮ್ಮಿ ಕರ್ಕೊಂಬರೋಕ್ಕೆ. ಅದಕ್ಕೆ ನಾನು ಇದ್ದೀನಿ. ಸೊ ನಾವೆಲ್ಲ ಒಟ್ಟಿಗೆ ಹೋಗಿ ಮಮ್ಮಿನ ಪಿಕ್ ಮಾಡ್ಕೊಂಡು ಬರೋಣ. ಟೈಮ್ 9:30 ಆಯಿತು. ಸೊ ಇವಾಗ ನಾವು ಕೋಟೆ ಬಿಟ್ಟಿದ್ದೀವಿ. ನಮ್ಮ ಅಪ್ಪು ಸಾಂಗ್ ಹಾಕ್ಕೊಂಡು ಫುಲ್ ಜೋಶಲ್ಲಿ ಸಾಂಗ್ ಕೇಳ್ಕೊಂಡು ಬಂದ್ವಿ. ಬರೋ ಅಷ್ಟರಲ್ಲಿ ಫುಲ್ ಟೈಮ್ ಆಗಿಬಿಟ್ಟಿತ್ತು. ಸೊ ಮಮ್ಮಿ ಆಲ್ರೆಡಿ ಪ್ಲ್ಯಾಟ್ಫಾರ್ಮಿಗೆ ಬಂದು ರೀಚ್ ಆಗಿದ್ರು, ಅದಕ್ಕೆ ಓಡ್ತಾ ಇದ್ದೀವಿ. ಬಂದ್ಬಿಟ್ಟಿದೆ, ಟೈಮ್ ಆಗೋಯ್ತು. ನಡೀರಿ ನಡೀರಿ, ಬೇಗ ಬೇಗ ರನ್. ಅವ್ನ ಕೈ ಹಿಡ್ಕೊಳ. ನಾವು ಬರೋಷ್ಟರಲ್ಲಿ ಆಲ್ರೆಡಿ ಮಮ್ಮಿ ಇಳಿದು ಲಗೇಜ್ ಎತ್ಕೊಂಡು ಬತ್ತೈತೆ. ಗೊತ್ತಾಗಿಲ್ಲ ಮಮ್ಮಿಗೆ. ಇಲ್ಲಿ ಮಮ್ಮಿ ವೆಲ್ಕಮ್ ಟು ಮೈಸೂರ್. ಬ್ಯಾಗ್ ಅದ್ರ ಮೇಲೆ ಹಾಕಬೇಕು ತಾನೆ. ಟ್ರೈನ್ ನೋಡ್ತೀಯಾ? ಬಾಯ್. ಅನ್ವಿಕ್ ಟ್ರೈನ್ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಒಂದು ರೌಂಡ್ ಹೋಗಿ ಟ್ರೈನ್ ತೋರಿಸ್ಕೊಂಡು ಬರ್ತಾ ಇದ್ದಾರೆ. ಮಮ್ಮಿಗೆ ಫುಲ್ ಟಯರ್ಡ್ ಆಗ್ಬಿಟ್ಟಿದೆ. ಸೈಡಿಗೆ ಬಾ ಪಾಪು. ಪಾಪು ಟ್ರೈನ್ ಚೆನ್ನಾಗಿತ್ತಾ? ಕರೆಕ್ಟಾಗಿ 10:45ಗೆ ಬಂದ್ಬಿಟ್ಟವ್ರೆ. ನಮ್ಮ ಮೈಸೂರು ರೈಲ್ವೆ ಸ್ಟೇಷನಲ್ಲಿ ನಮ್ಮ ಈ ಫ್ಲಾಗ್ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಮಾಡಿದೆ ಫ್ಲಾಗ್ ತೋರಿಸ್ಬೇಕಂತೆ. ಬೇಡ. ಫೈನಲಿ ಮಮ್ಮಿ ಬಂದಾಯ್ತು, ಕರ್ಕೊಂಡು ಹೋಗ್ತಾ ಇದ್ದೀವಿ ಊರಿಗೆ. ಸೊ ಮಮ್ಮಿನ ಪಿಕ್ ಮಾಡಿದಾಯ್ತು. ಇವಾಗ ಆನ್ ದ ವೇ ತಿಂಡಿ ಮಾಡ್ಕೊಂಡು ಹೋಗ್ಬೇಕು. ಹಾಗೆ ಅನ್ವಿಗೆ ಸ್ವೀಟ್ಸ್ ಕೇಳ್ದ. ಸೊ ಆನ್ ದ ವೇ ಹೋಗ್ತಾ ಅಲ್ಲೇ ಮಹಾಲಕ್ಷ್ಮಿ ಸ್ವೀಟ್ಸ್ ಇತ್ತು. ಸೊ ಅವನಿಗೆ ಸ್ವೀಟ್ಸ್ ಯಾವ್ದು ಬೇಕು ಅದನ್ನು ತಗೊಂಡು ನೋಡಿ ಅಲ್ಲಿ ಹೇಗೆ ಆಡ್ತಾ ಇದ್ದಾನೆ ಅಂಗಡೀಲಿ. ಸೊ ಹಂಗೇನೆ ಕರ್ಕೊಂಡು ಹೋಗ್ಬಿಟ್ಟು ಅವ್ನಿಗೆ ಏನು ಬೇಕು ಅದನ್ನು ತಗ್ಸ್ಕೊಂಡು ನಾವು ಮತ್ತೆ ರಿಟರ್ನ್ ಹೊರಟ್ವಿ. ನೆಕ್ಸ್ಟ್ ನಾವು ಅಲ್ಲಿಂದ ಬಂದಿದ್ದೆ ಮಹೇಶ್ ಪ್ರಸಾದ್ಗೆ ತಿಂಡಿ ಮಾಡೋಣ ಅಂತ ಹೇಳಿ. ಆಪ್ಷನ್ಸ್ಗಳಿರುತ್ತೆ ಹೋಟೆಲ್ಸ್, ಬಟ್ ವೆಜಿಟೇರಿಯನ್ ಅಂತ ಬಂದಾಗ ತುಂಬ ಸೆಲೆಕ್ಟಿವ್ ಪ್ಲೇಸ್ ಅಷ್ಟೇ ನಾವು ನೋಡೋದು. ಮಹೇಶ್ ಪ್ರಸಾದ್ಗೆ ನಾವು ಯಾವಾಗಲೂ ಬರ್ತಿದ್ವಿ. ಸೊ ಟೇಸ್ಟ್ ಕೂಡ ಚೆನ್ನಾಗಿದೆ, ಟೇಸ್ಟ್ ವೈಸು ಹೈಜೀನ್ ವೈಸ್ ಎಲ್ಲ ಕೂಡ ಚೆನ್ನಾಗಿದೆ. ಸೊ ಮತ್ತೆ ಇದೇ ಹೋಟೆಲ್ಗೆ ಬಂದ್ವಿ. ಬಂದ ತಕ್ಷಣ ಫುಡ್ ಆರ್ಡರ್ ಕೂಡ ಮಾಡಿದ್ವಿ. ಅವರು ಇಡ್ಲಿ ವಡೆ ಸಾಂಬಾರು ತೊಗೊಂಡ್ರು, ನಾನು ಮತ್ತು ಇವರು ಬಿಸಿಬೇಳೆ ಬಾತ್ ತೊಗೊಂಡ್ವಿ. ತಿಂದಾದ್ಮೇಲೆ ಫೈನಲ್ ಆಗಿ ಸ್ವೀಟ್ ಆ್ಯಡ್ ಮಾಡಲೇಬೇಕು. ಸೊ ನನಗೆ ಬಾಸುಂದಿ ತುಂಬ ಇಷ್ಟ. ಮಹೇಶ್ ಪ್ರಸಾದಲ್ಲಿ ಮಾತ್ರ ಸಿಗುತ್ತೆ, ಬೇರೆ ಕಡೆನೂ ಸಿಗುತ್ತೆ, ಬಟ್ ತುಂಬ ರೇರು ಸಿಗೋದು. ಕೆಲವೊಂದೊಂದು ಹೋಟೆಲ್ಸ್ಗಳಲ್ಲಿ ಮಾತ್ರ ಸಿಗುತ್ತೆ, ಅದರಲ್ಲಿ ಮಹೇಶ್ ಪ್ರಸಾದ್ ಕೂಡ ಒಂದು. ಸೊ ತಿನ್ಕೊಂಡು ನಿಧಾನಕ್ಕೆ ಎಂಜಾಯ್ ಮಾಡಿಕೊಂಡು ನೆಕ್ಸ್ಟು ನಾವು ಊರಿಗೆ ಹೊರಟ್ವಿ. ತಿಂಡಿ ಆಯಿತು, ಎಲ್ಲ ಆಯಿತು. ಈಗ ನಮ್ಮೂರಿಗೆ ಹೋಗ್ತಾ ಇದ್ದೀವಿ. ಬರ್ತಾ ಹಂಗೆ ಅನ್ವಿ ಹತ್ರ ವಂದೇ ಮಾತರಂ ಹೇಳಿಸ್ಕೊಂಡು ಅದನ್ನು ಕೇಳಿಸ್ಕೊಂಡು ನಾವು ಬಂದ್ವಿ. ಕೋಟೆ ಅಂತೂ ಸೆಲೆಬ್ರೇಷನ್ಗೆ ರೆಡಿಯಾಗಿದೆ ಅಂತಲೇ ಹೇಳ್ಬೋದು. ಫುಲ್ಲು ಮಿಂಚ್ತಾ ಇದೆ ನಮ್ಮ HD ಕೋಟೆ. ಈ ಥರ ನೋಡೋಕ್ಕೆ ಒಂಥರನೇ ಚೆಂದ. ನೆಕ್ಸ್ಟ್ ಮನೆಗೆ ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು. ಸೊ ಅದನ್ನೆಲ್ಲ ತಗೊಂಡು ನಾವು ಬರೋವರೆಗೂ ಲೇಟೇ ಆಗೋಯ್ತು. ಟೈಮ್ 2 ಗಂಟೆಗೆ ಎಲ್ಲ ಕೋಟೆ ರೀಚ್ ಆಗಿದ್ದೀವಿ.
ಅನ್ವಿಗೆ ಏಟು ಬಿತ್ತು, ಅದಕ್ಕೇನೆ ಉಪ್ಪು ಅಂದ್ಕೊಂಡಿದ್ದಾನೆ ಅನ್ವಿ ಕೆಲ್ವಿನ್ ಬಿಜಾಪುರದಿಂದ ಗ್ಲಾಸ್ ಬೌಲ್ಗಳೆಲ್ಲ ತಗೊಬಂದಿ. ಅಲ್ಲಿ ಚೆನ್ನಾಗಿದೆ ಮಮ್ಮಿ. ಅಷ್ಟೇನಾ? ಸೂಪರ್ ಆಗಿದೆ ಅಮ್ಮ, ಚೆನ್ನಾಗಿದೆ. ಉಪ್ಪಿನಕಾಯಿ ಇಟ್ಕೊಳಕ್ ಸಖತ್ತಾಗಿದೆ. ಇಲ್ಲಿ ಹೊಡೆದೈತೆ. ಏನ್ ನಿನ್ನ ಜಿಂಬಾಡಿ ನೋಡಿ ಗಾಯ್ಸ್, ಜಿಂಬಾಡಿನ ಕೆಲ್ವಿನ್ ಅನ್ವಿಕ್ಗೋಸ್ಕರ ಚಂದ್ರಕಲಾ, ಕೆಲ್ವಿನ್ಗೋಸ್ಕರ ಕಾಜು ಬರ್ಫಿ. ಇಲ್ಲಿ ನೋಡಿ ಇವಾಗ ಸ್ಟಾಕ್ ಓಪನ್ ಆಗ್ತಾ ಇದೆ ಗಾಯ್ಸ್. ಏನೇನೋ ಗಿಫ್ಟ್ಗಳು. ಓ ಬಂತು ರೋಟಿ ಬಂತು. ಏನ ಜೋಳದ ರೊಟ್ಟಿನ? ಬೆಳಗಾವಿ ಕುಂದ, ಧಾರವಾಡ ಪೇಡ, ಇನ್ನು ಮೈಸೂರು ಮಹಾಲಕ್ಷ್ಮಿಯಲ್ಲಿ ಇದೆಲ್ಲ ಸ್ವೀಟ್ಸು ನೋಡಿ. ಇದಿಷ್ಟು ಒಂದು ಬಿಜಾಪುರ ಸ್ಟೋರಿ. ಸೊ ಮಮ್ಮಿನ ಬಿಟ್ಟು ಇವಾಗ ನಾವು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಮಮ್ಮಿ ಅಡುಗೆ ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ. ಬಾಯ್ ಮಾ. ಬಾಯ್ ಕೆಲ್ಮೇನ್. ನಿಮ್ಮ ಭೇಟಿ ಸಂಜೆ. ಅದು ಸಾಂಗ್ನ ಟಾಮಿ ಬಾಯ್. ಟಾಮಿ ನೋಡಿ ಎಲ್ಲಿ ಕೂತವನೆ ಅಂತ. ಸೊ ನಮ್ಮ ಮನೆಗೆ ಬಂದಾಯ್ತು. ಇವಾಗ ಮಲ್ಕೊಂಡು ಎದ್ಬಿಟ್ರೆ ಇವಾಗ ಒಂದು ರೌಂಡು, ಆಮೇಲೆ ಮಿಕ್ಕಿದ್ದು. ನೈಟ್ ಬೇರೆ ನಿದ್ದೆ ಮಾಡಿಲ್ಲ. ಸೊ ಬಾಯ್, ಸಿ ಯು ಇನ್ ದ ಈವ್ನಿಂಗ್. ಟೈಮ್ 6 ಗಂಟೆ ಆಯಿತು. ಇವರು ಗಾಳಿಪಟ ಫಿಲಮ್ ನೋಡಿಕೊಂಡು ಹಳೆ ಲವರ್ ನೆನೆಸ್ಕೊಂಡು ಕೂತಿದ್ದಾರೆ ಅಲ್ವಾ? ಹಳೆ ಲವ್ ಡಿಪ್ರೆಷನ್. ಸ್ವಲ್ಪ ಹೊತ್ತು ನಿದ್ರೆ ಮಾಡಿ ಮತ್ತೆ ಮಮ್ಮಿ ಮನೆಗೆ ಬಂದ್ವಿ. ಮಮ್ಮಿ ಕಡೆಯಿಂದ ಸ್ಯಾರಿ ಗಿಫ್ಟ್ ನನಗೆ, ಅದು ಕಾಟನ್ ಸ್ಯಾರಿ. ನಿಮ್ಮಿಬ್ರನ್ನ ಕೇಳ್ತಿದ್ದಿಲ್ಲ, ಫಸ್ಟ್ ಹಿಡ್ಕೊಂಡಿದ್ದೆ ನನ್ನ. ನೀನೆ ಅವನಿಗೆ ಗುಬಾಲ್ ತರ ಕಾಣಿಸಿರೋದು. ಸ್ವಲ್ಪ ತರಟೆ ಹೊಡೆದು ಮತ್ತೆ ನಾವು ನಮ್ಮ ಮನೆಗೆ ಹೊರಟ್ವಿ. ಮಮ್ಮಿ ಮನೆಯಿಂದ ಈಗ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಬಿಜಾಪುರನ ಎತ್ಕೊಂಡು ಸೂಟ್ ಕೇಸ್ ಎತ್ಕೊಬತ್ತವ್ರೆ ಇಲ್ಲಿ. ಅಪ್ಪ ಮಗ ಇಬ್ರು ದಬಾಕೊಂಡು ಫೋನ್ ನೋಡೋದೇ ಕೆಲಸ. ಇವತ್ತು ನಮ್ಮ ಮನೇಲಿ ಚಿಕನ್ ಕಬಾಬ್ ನಡೀತಾ ಇದೆ. ಏನು ಕೆಲೋ ಕಲರ್ ಕಾಣಿಸ್ತಾ ಇತ್ತಲ್ಲ? ಹಾಂ, ನಮ್ಮನೇಲಿ ಚಿಕನ್ ಕಬಾಬ್ಗೆ ಕಲರ್ ಏನೂ ಹಾಕಲ್ಲ. ಇವತ್ತು ಎಗ್ ರೈಸ್ ಮತ್ತು ಚಿಕನ್ ಕಬಾಬ್. ನಾಳೆ ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಎದ್ದೇಳಬೇಕು. ಹಾಗೆ ಅನ್ವಿಗೂ ಕೂಡ ಫ್ಯಾನ್ಸಿ ಡ್ರೆಸ್ ಇದೆ ಅವ್ರ ಸ್ಕೂಲಲ್ಲಿ. ನಾಳೆ ವ್ಲಾಗಲ್ಲಿ ನಾನು ಅನ್ವಿ ಸ್ಕೂಲಲ್ಲಿ ಏನೇನು ನಡೀತು ಅಂತ ಹಾಕ್ತೀನಿ. ಸೊ ಎಲ್ಲ ಮಿಸ್ ಮಾಡಿದೆ ನೋಡಿ. ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಆ್ಯಂಡ್ ಲೈಕ್ ಮಾಡೋದನ್ನು ಮರಿಬೇಡಿ.
ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್. ಅಪ್ಪು ಬಾಯ್ ಮಾಡು ಸರಿಯಾಗಿ.